ಬೆಂಗಳೂರಲ್ಲಿ ಜ್ಯುವೆಲರಿ ಶಾಪ್ ಮೇಲೆ ಐಟಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿ ವೇಳೆ ಅಕ್ರಮ ಕಂಡು ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಜ್ಯುವೆಲರಿ ಶಾಪ್ಗಳಲ್ಲಿ ಐಟಿ ದಾಳಿಯ ಸಂದರ್ಭ ಅಧಿಕಾರಿಗಳೇ ಅಕ್ರಮ ಕಂಡು ಶಾಕ್ ಆಗಿರುವಂತಹ ಘಟನೆ. ತೆರಿಗೆ ವಂಚನೆಯ ಒಂದು ವಿಚಾರ ಬಯಲಾಗಿರೋದು. ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಬಯಲಾಗಿದೆ. ವಂಚಕರನ್ನ ಐಟಿ ಅಧಿಕಾರಿಗಳ ಟೀಮ್ ಪತ್ತೆ ಮಾಡಿದ್ದು, ವಂಚನೆ ಮಾಡ್ತಾ ಇದ್ದ ಜಾಲವನ್ನ ಐಟಿ ಟೀಮ್ ಪತ್ತೆ ಹಚ್ಚಿದೆ. ಯಾವ ರೀತಿ ಅಂತಂದ್ರೆ ನಿಜಕ್ಕೂ 3,000 ಕೆಜಿ ಚಿನ್ನ ವಜ್ರವನ್ನ ಹಣದ ರೂಪದಲ್ಲಿ ವಹಿವಾಟು ಮಾಡಲಾಗಿದೆ. ಈ ರೀತಿ ಸೇಲ್ ಮಾಡಿದಂತಹ ವಂಚಕರನ್ನ ಪತ್ತೆ ಮಾಡಿದ್ದಾರೆ ಐಟಿ ಟೀಮ್. ಕಳೆದ 5 ದಿನಗಳಿಂದ ಶೋಧ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಶೋಧ ನಡೆಸಿದ ಸಂದರ್ಭದಲ್ಲಿ ಆಘಾತಕಾರಿ ಮಾಹಿತಿ ಏನಂತಂದ್ರೆ ಚಿನ್ನದ ಮಳಿಗೆಗಳಲ್ಲಿ ಯಾವ ರೀತಿ ತೆರಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಮೇಲೆ ಐಟಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿಯ ಸಂದರ್ಭದಲ್ಲಿ ಯಾವ ರೀತಿ ಅಕ್ರಮ ನಡೀತಾ ಇತ್ತು ಅನ್ನೋದನ್ನ ನೋಡಿ ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಬಯಲಾಗಿದ್ದು, ವಂಚಕರನ್ನ ಪತ್ತೆ ಮಾಡಿದೆ ಐಟಿ ಅಧಿಕಾರಿಗಳ ಟೀಮ್. ವಂಚನೆ ಮಾಡ್ತಾ ಇದ್ದ ಒಂದು ಜಾಲವೇ ಇದೆ ಅನ್ನೋದು ಗೊತ್ತಾಗಿದೆ. ಆ ಟೀಮನ್ನು ಈಗ ಐಟಿ ಟೀಮ್ ಪತ್ತೆ ಹಚ್ಚಿದ್ದು 3,000 ಕೆಜಿ ಚಿನ್ನ ವಜ್ರವನ್ನ ಅವರು ಹಣದ ರೂಪದಲ್ಲಿ ವಹಿವಾಟು ಮಾಡಿದ್ರಂತೆ. ಸೇಲ್ ಮಾಡಿದಂತಹ ವಂಚಕರನ್ನ ಐಟಿ ಟೀಮ್ ಪತ್ತೆ ಮಾಡಿದ್ದು, ಕಳೆದ 5 ದಿನಗಳಿಂದ ಶೋಧ ನಡೆಸ್ತಾ ಇದ್ದಾರೆ ಈಗ ಐಟಿ ಅಧಿಕಾರಿಗಳು ಅವ್ರಿಗೋಸ್ಕರ. ಇನ್ನು ಗಮನಿಸಬಹುದು, ಆಭೂಷಣ್ ಸೇರಿದಂತೆ ಹಲವು ಜ್ಯುವೆಲರಿ ಅಂಗಡಿಗಳ ಮೇಲೆ ಐಟಿ ಅಧಿಕಾರಿಗಳು ಸುಮಾರು 30ಕ್ಕೂ ಅಧಿಕ ಅಧಿಕಾರಿಗಳ ಟೀಮ್ ಭೇಟಿ ಕೊಟ್ಟು ತಲಾಶ್ ನಡೆಸಿತ್ತು. ಐಟಿ ದಾಳಿ ನಡೆದಿತ್ತು. ಈ ದಾಳಿಯ ಸಂದರ್ಭದಲ್ಲಿ ಹಲವು ಅಕ್ರಮ ಎಸಗಿರೋದು ಕೂಡ ಮಾಹಿತಿ ಸಿಕ್ಕಿದೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಗಿದೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಎಸಗಲಾಗಿದೆ ಅನ್ನೋದು. ವಂಚಕರನ್ನ ಈಗ ಐಟಿ ಅಧಿಕಾರಿಗಳ ಟೀಮ್ ಪತ್ತೆ ಹಚ್ಚಿದ್ದು, ವಂಚನೆ ಮಾಡ್ತಾ ಇದ್ದಂತಹ ಜಾಲ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ನೋಡಿ ಇಲ್ಲಿ ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ ಎಲ್ಲವೂ ಕೂಡ ಚಿನ್ನ ವಜ್ರದ ರೂಪದಲ್ಲೇ ಮಾರಾಟ ಆಗ್ತಿರ್ಲಿಲ್ಲ. ಬದಲಿಗೆ 3,000 ಕೆಜಿ ಚಿನ್ನ ವಜ್ರವನ್ನ ಹಣದ ರೂಪದಲ್ಲಿ ವಹಿವಾಟು ಮಾಡಲಾಗ್ತಾ ಇತ್ತು. ಯಾವುದೇ ಅನುಮಾನ ಬಾರದಂತೆ ಅನ್ನುವಂಥದ್ದನ್ನು ನೋಡಿ ಐಟಿ ಅಧಿಕಾರಿಗಳು ದಿಗ್ಭ್ರಾಂತರಾಗಿದ್ದಾರೆ.